ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ನಾನು ಪ್ರೀತಿಸಿದ ಹುಡುಗಿಯನ್ನು ಸಹೋದರ ಬುಟ್ಟಿಗೆ ಹಾಕೊಂಡು ಮದುವೆಯಾಗಿದ್ದೇನೆ. ಏನು ಮಾಡಲಿ? ನಾನು ಮದುವೆಯಾಗಬೇಕಾಗಿದ್ದ ಹುಡುಗಿಯನ್ನು ನನ್ನ ಸಹೋದರ ತನ್ನೆಡೆಗೆ ಸೆಳೆದು ಈಗ ಆಕೆ ಆತನನ್ನು ಇಷ್ಟಪಡುತ್ತಿದ್ದಾಳೆ. ನನ್ನ ಬದಲಿಗೆ ನನ್ನ ಸಹೋದರನ್ನು ಮದುವೆಯಾಗಲು ತಯಾರಾಗಿದ್ದಾಳೆ. ನನ್ನ ಸಹೋದರ ಹೆತ್ತವರಿಗೆ ಮುಂದಿನ ಮಗನಾಗಿದ್ದಾನೆ. ಹಾಗಾಗಿ ಆತ ಜೀವನದಲ್ಲಿ ಎಲ್ಲವೂ ಉತ್ತಮವಾದುದನ್ನೇ ಪಡೆದಿದ್ದಾನೆ. ಹಾಗಾಗಿ ನನ್ನ ಖುಷಿಯನ್ನು ಆತ ಕಸಿಯುತ್ತಾನೆ ಎಂದನಿಸುತ್ತದೆ. ನನ್ನ ಹೆತ್ತವರ ಸಹೋದರನಿಗಾಗಿ ಪ್ರತಿಯೊಂದು ಮಾಡುತ್ತಾರೆ. ಅದು ಮನೆಯಾಗಿರಲಿ, ಶಾಲೆಯಾಗಿರಲಿ, ಈಗ ಪ್ರೀತಿಯ ವಿಷಯಕ್ಕೆ ಬಂದಾಗ ಕೂಡ ಇದು ನನಗೆ ಬಹಳ ಬೇಜಾರವನ್ನುಂಟು ಮಾಡುತ್ತಿದೆ. ನಾನು ಯಾವಾಗಲೂ ಶಾಂತ ವ್ಯಕ್ತಿಯಾಗಿದ್ದಾರೆ. ನನ್ನ ಸಹೋದರ ಹಠಮಾರಿಯಾಗಿದ್ದಾನೆ. ಆತನಿಗೆ ಎಲ್ಲವೂ ತಾನು ಹೇಳಿದಂತೆಯೇ ನಡೆಯಬೇಕು. ಅವನ ಅಭ್ಯಾಸದ ಬಗ್ಗೆ ನಾನು ಅಷ್ಟೊಂದು ದೂರ ನೀಡದಿದ್ದರೂ ಅವನು ನನ್ನ ಅಮೂಲ್ಯವಾದ ವಸ್ತುವನ್ನು ತೆಗೆದುಕೊಂಡಾಗ ನಾನು ಸಂಪೂರ್ಣವಾಗಿ ಹುಚ್ಚನಾದೆ. ನಾನು ಪ್ರೀತಿಸುತ್ತಿದ್ದ ಹುಡುಗಿಯನ್ನು ನನ್ನ ಸಹೋದರ ತನ್ನವಳಾಗಿ ಮಾಡುತ್ತಿದ್ದೇನೆ. ನಾನು ರಿಟಾಗಳನ್ನು ನೋಡಿದ ನಂತರ ಅವಳನ್ನು ಪ್ರೀತಿಸುತ್ತಿದ್ದೇನೆ. ನನ್ನ ಪೋಷಕರು ನನಗೆ ರಿಟಾಳಿ ಸಂಬಂಧವನ್ನು ತಂದಾಗ ಅವಳನ್ನು ನೋಡಿದ ತಕ್ಷಣ ನನಗೆ ಅವಳ ಮೇಲೆ ಪ್ರೀತಿ ಮೂಡಿತು. ರಿಟಾಳೊಂದಿಗೆ ಜೀವನವನ್ನು ಸಾಗಿಸುವ ಭಾವನೆಯು ತುಂಬ ವಿಶೇಷವಾಗಿತ್ತು. ನಮ್ಮ ಸಂಬಂಧವನ್ನು ದೃಢಪಡಿಸಿದ ನಂತರ ನಾವು ಪರಸ್ಪರ ಮಾತನಾಡಲು ಪ್ರಾರಂಭಿಸಿದ್ದೇವೆ. ನಾವಿಬ್ಬರು ಒಟ್ಟಿಗೆ ಇದ್ದೆವು. ನಾವು ಒಟ್ಟಿಗೆ ಡೇಟ್ ಮಾಡಲು ಪ್ರಾರಂಭಿಸಿದ್ದೆವು. ನಾವು ಒಬ್ಬರನ್ನೊಬ್ಬರು ತಿಳಿದುಕೊಳ್ಳಲು ಒಟ್ಟಿಗೆ ಸಾಕಷ್ಟು ಸಮಯ ಕಳೆದಿದ್ದೇವೆ. ನನ್ನ ಸಹೋದರ ಬಂದು ಎಲ್ಲವನ್ನು ಹಾಳು ಮಾಡಿದನು. ನನ್ನ ಸಹೋದರ ಆಸ್ಟ್ರೇಲಿಯಾದಿಂದ ಹಿಂತಿರುಗಿದಾಗ ನಾನು ಮತ್ತು ರಿಟಾ ಪರಸ್ಪರ ಪರಿಚಯ ಮಾಡಿಕೊಳ್ಳುತ್ತಿದ್ದೇನೆ. ಅವನ ಆಗಮನದ ನಂತರ ವಿಷಯಗಳು ಬದಲಾಗರಂಭಿಸಿದವು. ಅವು ಏನಂತಂದರೆ ಸ್ಮಾರ್ಟಾಗಿ ಕಾಣುತ್ತಿದ್ದ. ಅವನನ್ನು ನೋಡಿದ ಮೇಲೆ ಮತ್ತೊಂದು ನನಗೆ ಅಭದ್ರತೆ ಕಾಡಲು ಶುರುವಾಯಿತು. ನನ್ನ ಸಹೋದರ ಮತ್ತೊಮ್ಮೆ ನನ್ನ ಜೀವನದಲ್ಲಿ ವಿಷಯವನ್ನು ಉಂಟು ಮಾಡುತ್ತಾನೆ ಎಂದು ನಾನು ಹೆದರುತ್ತಿದ್ದ. ಅವನು ಹಾಗೆ ಮಾಡಿದನು. ವಾಸ್ತವವಾಗಿ ಅವನು ಮೊದಲ ಬಾರಿಗೆ ರೀಟಾಳನನ್ನು ಭೇಟಿಯಾಗಲು ಬಂದಾಗ ನಾನು ಅವಳನ್ನು ಮದುವೆಯಾಗುತ್ತಿರುವುದಾಗಿ ಆತ ಸ್ವಲ್ಪವೂ ಕಾಳಜಿ ವಹಿಸಲಿಲ್ಲ. ಅವನು ಅವಳೊಂದಿಗೆ ತುಂಬ ಕ್ಲೋಸ್ ಆಗಿ ನಡೆದುಕೊಳ್ಳಲು ಆರಂಭಿಸಿದನು. ಅವನು ತನ್ನ ಮೋಡಿಯಿಂದ ಆಕೆಯನ್ನು ತನ್ನ ಕಡೆಗೆ ಸೆಳೆಯಲು ಪ್ರಾರಂಭಿಸಿದನು. ರೀಟಾ ಕೂಡ ಆತನತ್ತ ಆಕರ್ಷಿತಳಾಗುವುದನ್ನು ನಾನು ಕಂಡೆ. ನಾವಿಬ್ಬರು ಭೇಟಿಯಾಗ ಒಂದು ತಿಂಗಳಾಗಿದ್ದ ಕಾರಣ ಆಕೆಗೆ ಏನೇನು ಹೇಳಲು ನನ್ನಿಂದ ಸಾಧ್ಯವಾಗಲಿಲ್ಲ. ಇಬ್ಬರ ನಡುವೆ ಆತ್ಮೀಯತೆ ಬೆಳೆಯತೊಡಗಿತು. ಆ ನಂತರ ರೀಟಾ ನನ್ನ ಸಹೋದರನೊಂದಿಗೆ ಮಾತನಾಡಲು ಪ್ರಾರಂಭಿಸಿದಳು. ನಾವಿಬ್ಬರು ಒಟ್ಟಿಗೆ ಹೊರಗೆ ಹೋದಾಗಲೆಲ್ಲ ಅವಳು ಅವನ ಬಗ್ಗೆಯೂ ಮಾತನಾಡುತ್ತಿದ್ದಳು. ನಿಧಾನವಾಗಿ ನನ್ನ ಬಗೆಗಿನ ಅವಳ ವರ್ತನೆ ಬದಲಾಗತೊಡಗಿತು. ಅವಳು ಈಗ ನನ್ನ ಬಗ್ಗೆ ಕಡಿಮೆ ಆಸಕ್ತಿ ತೋರಿಸುತ್ತಿದ್ದಾಳೆ ಎನ್ನುವುದನ್ನು ನನಗೂ ಬಹಳ ಸ್ಪಷ್ಟವಾಯಿತು. ನನ್ನನ್ನು ಮದುವೆಯಾಗುವುದಿಲ್ಲ ಎಂದು ಹೇಳುತ್ತಾರೆ. ಒಂದು ದಿನ ರೀಟಾ ಮನೆಯವರು ನಮ್ಮ ಬಳಿ ಬಂದು ರೀಟಾ ನನ್ನನ್ನು ಮದುವೆಯಾಗಲು ಇಷ್ಟಪಡುವುದಿಲ್ಲ ಎಂದು ಹೇಳಲು ಪ್ರಾರಂಭಿಸಿದರು. ಇದು ನನಗೆ ದೊಡ್ಡ ಹಿನ್ನಡೆಗಿಂತ ಕಡಿಮೆ ಏನಿಲ್ಲ. ಯಾಕೆಂದರೆ ಅವನು ನನಗೆ ಅದರ ಬಗ್ಗೆ ಏನೇನು ಹೇಳಲಿಲ್ಲ. ನಾವು ಅಷ್ಟು ಸಲ ಭೇಟಿಯಾದರೂ ಆಕೆ ನನ್ನಲ್ಲಿ ಈ ವಿಷಯ ಹೇಳಲಿಲ್ಲ. ಆಕೆಯ ಮನೆಯವರು ನಮ್ಮ ಮನೆಗೆ ಬಂದು ಹೇಳುವಂತಾಯಿತು. ನನ್ನ ಸಹೋದರ ಮದುವೆಗೆ ಒಪ್ಪಿಕೊಂಡ. ಈ ಮದುವೆಯ ಮುರಿದು ಬಿದ್ದಿರುವ ಬಗ್ಗೆ ಮಾತುಕತೆ ನಡೆದಿತ್ತು. ಆಗ ಆಕೆಯ ಮನೆಯವರು ನನ್ನನ್ನು ಸಹೋದರನಲ್ಲಿ ಆಕೆಯನ್ನು ಮದುವೆಯಾಗಲು ಇಷ್ಟಪಡುತ್ತೀರಾ ಎಂದು ಕೇಳಿದರು. ಆಗ ನನ್ನ ಸಹೋದರ ತಕ್ಷಣ ಒಪ್ಪಿಕೊಂಡ. ಈ ಬಗ್ಗೆ ಎಲ್ಲವನ್ನೂ ತುಂಬ ಸಂತೋಷಪಟ್ಟರು. ಇದೆಲ್ಲದಾದರೂ ಬಲುಪಾಶವಾದ ನಾನು ಮಾತ್ರ ಇಡೀ ಮನೆಯಲ್ಲಿ ಒಂಟಿಯಾಗಿ ಉಳಿದಿದ್ದೆ.
ನನಗೆ ಏನಾಗುತ್ತಿದೆ ಎಂದು ಯಾರೂ ಕಾಳಜಿ ವಹಿಸಲಿಲ್ಲ. ಅಮ್ಮ ನನ್ನ ಬಳಿ ಬಂದು ಏನೇ ಆದರೂ ಒಳ್ಳೆಯದಕ್ಕೆ ಆಗುತ್ತೆ ಮಗ ಎಂದಾಗ ಒಳ ಒಳಗೊಳಗೆ ಹಿಂಸೆ ಅನುಭವಿಸುತ್ತಿದ್ದೆ. ನಾನು ನನ್ನ ಮನೆ ಬಿಟ್ಟೆ. ನನ್ನ ಅಣ್ಣನ ಈ ಕೃತಕ್ಕೆ ನನಗೆ ತುಂಬ ಕೋಪ ಬಂದಿತು. ಆ ರಾತ್ರಿ ನಾನು ಮನೆಯಲ್ಲಿ ಸಾಕಷ್ಟು ಜಗಳವಾಡಿದೆ. ನಾನು ನನ್ನ ಮನದಳವನ್ನು ಎಲ್ಲರ ಮುಂದೆ ಇಟ್ಟಿದೆ. ನನ್ನ ಕೋಪದಿಂದ ನನ್ನ ಹೆತ್ತವರನ್ನು ಕೊಂಡರು ಮತ್ತು ನನ್ನ ಸಹೋದರನು ಎಲ್ಲವನ್ನು ಕೇಳುತ್ತಾ ನಿಂತನು. ಬಾಲ್ಯದಿಂದಾಗೂ ಅವನು ಮಾಡುವ ಕೆಲಸಗಳು ನನ್ನಲ್ಲಿ ಯಾವ ರೀತಿಯ ಭಾವನೆಯುಂಟು ಮಾಡಿದೆ ಎನ್ನುವುದು ಅವನಿಗೆ ತಿಳಿದಿರಲಿಲ್ಲ. ಕೆಲವು ದಿನಗಳ ನಂತರ ನಾನು ಆ ಮನೆಯನ್ನು ಬಿಟ್ಟು ಬೇರೆ ಊರಿನಲ್ಲಿ ಒಂಟಿಯಾಗಿ ನೆಲೆಸಲು ಪ್ರಾರಂಭಿಸಿದೆ. ನನ್ನ ಆಸೆಗಳಿಗೆ ಬೆಲೆ ಕೊಡದೆ ಈ ಮನೆಯಲ್ಲಿ ನಾನು ನೆಲೆಸಲು ಇಷ್ಟಪಡುವುದಿಲ್ಲ. ಫ್ರೆಂಡ್ಸ್, ಅರ್ಥವಾಯ್ತಾ? ನಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದಕ್ಕೆ ಇದು ಒಂದು ತಿಳ್ಕೊಳ್ಳಿ. ಒಂದು ಹುಡುಗಿ ಆಗಲಿ ಒಂದು ಹುಡುಗ ಆಗಲಿ ನಮ್ಮಿಬ್ಬರ ಮಧ್ಯದಲ್ಲಿ ಮ್ಯಾರೇಜ್ ಆಗ ಮೊದಲು ಬಿಟ್ಟು ಹೋಗ್ತಿದ್ದಾಳೆ ಅಂತಂದರೆ ಬಿಟ್ಟು ಬಿಡಿ. ಯಾವುದೇ ರೀತಿಯಾಗಲಿ ಫೋರ್ಸ್ ಮಾಡಬೇಡಿ. ಅಂದರೆ ನಿಮ್ಮ ಫೀಲಿಂಗ್ಸ್ ಕಷ್ಟವಾಗುತ್ತೆ, ಸ್ವಲ್ಪ ದಿನ ಕಷ್ಟವಾಗುತ್ತೆ, ಅದನ್ನು ಕಂಟ್ರೋಲ್ ಮಾಡಿಕೊಳ್ಳಿ. ಯಾಕೆ ಬಿಟ್ಟು ಹೋಗಿದ್ದಾಳೆ ಅಂತಂದರೆ ದೇವರು ಎಲ್ಲ ಒಳ್ಳೆಯದನ್ನು ಮಾಡುತ್ತಾನಂತೆ. ನೀವು ನಂಬಿಕೆ. ಮದುವೆ ಆಗಿದ್ಮೇಲೆ ಬಿಟ್ಟು ಹೋಗಿದರೆ ನಿನ್ನ ಲೈಫೇ ಹಾಳಾಗುತ್ತಿದೆ. ಬಟ್ ಮದುವೆ ಮುಂಚೆ ಆಕೆನ ಕ್ಯಾರೆಕ್ಟರ್ ನಿನಗೆ ಹೊರಗೆ ಬಿದ್ದಿದೆ. ಅದಕ್ಕೆ ನೀವು ತುಂಬ ಸಂತೋಷ ಪಡಿರಿ. ಯಾವುದೇ ರೀತಿಯಲ್ಲಿ ಏನಾದರೂ ಒಳ್ಳೆಯದೇ ಆಗಿದೆ ಅಂತ ತಿಳ್ಕೊಳ್ಳಿ. ಇವತ್ತು ಕೆಟ್ಟದಾಗಿದೆ ಅಂದರೆ ಮುಂದೆ ಚೆನ್ನಾಗಾಗಿರ್ಬೋದು ನಿನ್ನ ಲೈಫು. ಇವಾಗ ಈಕೆ ಬಿಟ್ಟು ಹೋಗಿದ್ದಕ್ಕೆ ಮುಂದೆ ಆಕೆನಕ್ಕಿಂತ ಜಬರ್ದಸ್ತ್ ಹುಡುಗಿ ಸಿಗ್ಬೋದೇನೋ ಮೇ ಬಿ. ಸ್ವಲ್ಪ ಥಿಂಕ್ ಮಾಡು. ಸಕ್ಸಸ್ ಆಗಿದ ನಂತರ ಆವಾಗ ನೆಗೆಟಿವ್ ನೆನಪು ಬರುತ್ತೆ. ಒಂದು ವೇಳೆ ಆ ಹುಡುಗಿಗೆ ಅದಕ್ಕೆ ದೇವ್ರು ನನಗೆ ದೂರ ಮಾಡಿದೆ ಅನ್ಕೋತೀನಿ. ಹಿಂಗೆ ಒಳ್ಳೇದಾಗುತ್ತೆ ಅಂತೆ ಅವಳಿಗೆ ನನಗೆ ದೂರ ಮಾಡಿದೆ ಅಂತ ನಿನಗೊಂದು ನೆನಪು ಬರುತ್ತೆ. ಅದಕ್ಕೆ ಯಾವುದಾದ್ರೂ ನಾವು ಪಾಸಿಟಿವ್ ಥಿಂಕ್ ಮಾಡಬೇಕು. ಹೋಗಿದ್ದೆಲ್ಲ ಬಿಟ್ಟು ಬಿಡಬೇಕು, ಬಂದಿದ್ದೆಲ್ಲ ನಾವು ತಗೋಬೇಕು ಅಷ್ಟೇ ನಮ್ಮ ಜೀವನ. ಫ್ರೆಂಡ್ಸ್, ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.